ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ಯಾಮ್ ಸುಂದರ್, ರೇಡಿಯೇಷನ್ ಆಂಕಾಲಜಿಸ್ಟ್, ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್. ಇವತ್ತು ಕ್ಯಾನ್ಸರ್ ಸ್ಟೇಜ್ ಅಂದ್ರೆ ಏನು ಅದ್ರ ಬಗ್ಗೆ ಮಾತಾಡೋಣ. ಯೂಶಲಿ ಎಲ್ಲ ಪೇಷಂಟು ಅಥವಾ ಪೇಷಂಟ್ ಅಟೆಂಡರ್ಸು ಅಥವಾ ಎಲ್ಲರಿಗೂ ಡೌಟ್ ಇರೋದು ಏನಿದು ಕ್ಯಾನ್ಸರ್ ಸ್ಟೇಜ್ ಅಂದ್ರೆ. ಸೊ ಕ್ಯಾನ್ಸರು ಯಾವ ಭಾಗಕ್ಕೆ ಬರುತ್ತೋ ಅದರದ್ದು ಡಿಫ್ರೆಂಟ್ ಸ್ಟೇಜಿಂಗ್ ಸಿಸ್ಟಮ್ ಇರ್ತದೆ. ಆದರೆ ಒಂದು ಜನರಲೈಸ್ಡ್ ಆಗಿ ಹೇಳ್ಬೇಕು ಅಂದ್ರೆ ಕ್ಯಾನ್ಸರ್ನ 4 ಸ್ಟೇಜಲ್ಲಿ ಡಿವೈಡ್ ಮಾಡ್ತೀವಿ. ಸ್ಟೇಜ್ 1, 2, 3, 4. 5ನೇದು ಒಂದಿದೆ, ಅದು ಸ್ಟೇಜ್ 0 ಅಥವಾ ಕಾರ್ಸಿನೋಮಾ ಇನ್ ಸಿಟು ಅಂತೀವಿ. ಅಂದ್ರೆ ಕ್ಯಾನ್ಸರ್ ಇನ್ನ ಜಸ್ಟ್ ಅವಾಗ ಬರ್ತಾ ಇದೆ ಅಥವಾ ಪ್ರಿ ಕ್ಯಾನ್ಸರ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಅದು ಸ್ಟೇಜ್ 0 ಅಂತೀವಿ. ಸೊ ಸ್ಟೇಜ್ 1 ಅಂದ್ರೆ ಕ್ಯಾನ್ಸರ್ ಬರೀ ಆ ಆರ್ಗನ್ ಮಾತ್ರ ಸೀಮಿತವಾಗಿದೆ. ಸ್ಟೇಜ್ 2 ಅಂದ್ರೆ ಆ ಆರ್ಗನ್ ಮಾತ್ರ ಸೀಮಿತ ಇದೆ, ಆದ್ರೆ ಪಕ್ಕ ಹೋಗಿರುವಂತ ಸಾಧ್ಯತೆ ಇದೆ. ಸ್ಟೇಜ್ 3 ಅಂದ್ರೆ ಕ್ಯಾನ್ಸರ್ ಇದೆ, ಅದೇ ಆರ್ಗನ್ ಇದೆ, ಅಲಾಂಗ್ ವಿತ್ ದಟ್ ಪಕ್ಕದ ಆರ್ಗನ್ಗೂ ಇನ್ಫೆಕ್ಟ್ ಆಗಿದೆ ಹಾಗೂ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಸ್ಪ್ರೆಡ್ ಆಗಿರುತ್ತೆ. ಸ್ಟೇಜ್ 4 ಅಂದ್ರೆ ಆಲ್ರೆಡಿ ಕ್ಯಾನ್ಸರ್ ಆ ಭಾಗದಿಂದ ಬೇರೆ ಕಡೆ ಹೋಗಿದೆ ಅಂತ. ಸೊ ಈ ರೀತಿ ಇರುತ್ತೆ. ಸೊ ಸ್ಟೇಜ್ 1 ಅಂದ್ರೆ ಬರೀ ಲೋಕಲ್ ಅಲ್ಲಿ ಮಾತ್ರ ಇದೆ. ಸ್ಟೇಜ್ 4 ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಸೊ ಈ ಸ್ಟೇಜಿಂಗ್ ಬಂದು ಒಂದೊಂದಕ್ಕೆ ಬೇರೆ ಬೇರೆ ತರ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಕ್ಯಾನ್ಸರ್ ಅಲ್ಲಿ ಸೈಜ್ ಮ್ಯಾಟರ್ ಆಗ್ತದೆ. ಈಗ ಲೆಸ್ ದೆನ್ 2 ಸೆಂಟಿಮೀಟರ್ಸ್ ಇದ್ರೆ ಸ್ಟೇಜ್ 1, 2 to 5 ಇದ್ರೆ ಸ್ಟೇಜ್ 2, ಮೋರ್ ದೆನ್ 5 ಇದ್ರೆ ಸ್ಟೇಜ್ 3 ಬರ್ತದೆ. ಕೆಲವು ಕ್ಯಾನ್ಸರ್ ಅಲ್ಲಿ ಅದು ಸ್ಟೇಜ್ ಇರಲ್ಲ, ಬೇರೆ. ಈಗ ಬರೀ ಆರ್ಗನ್ ಇದ್ರೆ 1, ಆ ಆರ್ಗನ್ ಪಕ್ಕ ಇರೋ ಬೇರೆ ಆರ್ಗನ್ಗೆ ಎಫೆಕ್ಟ್ ಆಯ್ತು ಅಂದ್ರೆ 2, ಲಿಂಫ್ ನೋಡ್ಸ್ ಹೋಯ್ತು ಅಂದ್ರೆ 3, ಈ ರೀತಿ ಇರ್ತದೆ. ಅದೇ ಸ್ಟೇಜ್ 4 ಅಂದ್ರೆ ಮೋಸ್ಟ್ ಕಾಮನ್ಲಿ ಆ ಆರ್ಗನ್ ಇಂದ ಬೇರೆ ಕಡೆ. ಫಾರ್ ಎಕ್ಸಾಂಪಲ್ ನಾಲ್ಗೆ ಕ್ಯಾನ್ಸರ್ ಇಂದ ಅದು ಲಂಗ್ ಗಾರ್ಡಿದೆ ಅಥವಾ ಬ್ರೆಸ್ಟ್ ಇಂದ ಲಿವರ್ ಹೋಗಿದೆ, ಈ ತರ ಆದ್ರೆ ಅದನ್ನ ಸ್ಟೇಜ್ 4 ಅಂತ ಹೇಳ್ತೀವಿ. ಏನು ಸ್ಟೇಜಿಂಗ್ ಇಂಪಾರ್ಟೆಂಟ್ಸ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರ್, ವಿಚ್ ಈಸ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಆಲ್ ವುಮೆನ್ ಇನ್ ದ ವರ್ಲ್ಡ್ ಅಂಡ್ ನಮ್ಮ ದೇಶದಲ್ಲೂ ಮೋಸ್ಟ್ ಕಾಮನ್ ಕ್ಯಾನ್ಸರ್. ಇದರಲ್ಲಿ ಸ್ಟೇಜ್ 1 ಅಲ್ಲಿ ಏನಾದರೂ ಪೇಷಂಟ್ ಡಯಾಗ್ನೋಸ್ ಆಗಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯೂರ್ ರೇಟ್ ಬಂದು 95% ಇರ್ತದೆ. ಅದೇ ಸ್ಟೇಜ್ 2 ಅಲ್ಲಿ ಡಯಾಗ್ನೋಸ್ ಆದರೆ 90% ಆಗ್ತದೆ. ಅದೇ ಸ್ಟೇಜ್ 3 ಅಲ್ಲಿ ಡಯಾಗ್ನೋಸ್ ಆದರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ಮಾಡಿಸಿದ್ರು ಕ್ಯೂರ್ ರೇಟ್ ಬರೀ 70%. ಅದೇ ಸ್ಟೇಜ್ 4 ಬಂದರೆ ಕ್ಯೂರ್ ರೇಟ್ ಈಸ್ ನಾಟ್ ವೆರಿ ಗುಡ್, ಓನ್ಲಿ ಅಬೌಟ್ 20-25%. ಸೊ ಅರ್ಲಿ ಸ್ಟೇಜ್ ಸೇಮ್ ಪೇಷಂಟು ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೆ 95% ಕ್ಯೂರ್ ರೇಟ್ ಇರೋದು, ಲಾಸ್ಟ್ ಅಥವಾ ಸ್ಟೇಜ್ 4 ಅಲ್ಲಿ ಆದರೆ ಬರೀ ಕ್ಯೂರ್ ರೇಟ್ 25% ಇರ್ತದೆ. ಆ ಕಾರಣಕ್ಕಾಗಿ ಆಲ್ವೇಸ್ ಅರ್ಲಿ ಡಯಾಗ್ನೋಸಿಸ್ ಅಂದರೆ ಜಲ್ದಿ ಡಯಾಗ್ನೋಸ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಅದರ ಔಟ್ಕಮ್ಮು ಒಳ್ಳೆಯದಾಗಿರ್ತದೆ. ಥ್ಯಾಂಕ್ ಯು.